ಕಾಲು ಜಾಸ್ತಿ ನೋವಾಗಿದ್ರೆ ನಡಿವಾಣಿ ಆಸ್ಪತ್ರೆಗೆ ಹೋಗ್ಬರೋಣ, ಕರ್ಕೊಂಡು ಹೋಗ್ಬತ್ತೀನಿ. ಮಟನ್ ತಂದೈತಿ, ನಿಮ್ಮ ಅಣ್ಣ ಹೆಂಗೆ ಅಡುಗೆ ಮಾಡ್ತಿರ್ತಾರೆ, ದಿವ್ಯನೂ ಕಾವ್ಯ ಹಂಗೆ ಅಡುಗೆ ಮಾಡ್ತಾರ್ತೀರ, ಕಾವ್ಯನ ಮಾಡ್ತಾಳೆ, ಅವಳೆ ನನ್ನ ಕಾಲೇಜಿಗೆ ಹೋಗ್ತಾಳೇನ. ಆಸ್ಪತ್ರೆಗೆ ಹೋಗಿ ಬರೋಣ ನಡಿ. ಇವಾಗ ಒಂದು ಸ್ವಲ್ಪ ಪರವಾಗಿಲ್ಲ ಬಿಡಿ, ಅದಕ್ಕೆ ಹಂಗೆ ವಾಸಿ ಆಗುತ್ತೆ, ಮಾತ್ರೆ ಇದ್ದಾವೆ, ಮಾತ್ರೆ ತಗೊಂತಾ ಇದ್ದೀನಲ್ಲ ಹಂಗೆ ವಾಸಿ ಆಗುತ್ತೆ ಬಿಡು. ಅದಕ್ಕೆ ಹೆಂಗೋ ಇಲ್ಲಿ ಬಂದಾಗಿಂದನೂ ಏನೋ ಒಂಥರ ನೆಮ್ಮದಿ. ಅದಕ್ಕೆ ಮತ್ತೆ ಹೆಣ್ಮಕ್ಳಿಗೆ ತವ್ರ ಮನೆ ಬಂದರೆ ಏನೋ ಒಂಥರ ನೆಮ್ಮದಿ ಸಿಗುತ್ತೆ ಅನ್ನೋದು. ನೋಡು ಇಲ್ಲಿ ಬಂದಾಗಿಂದನೂ ನನ್ನ ಮನಸ್ಸಿಗೆ ಏನೋ ಒಂಥರ ಇಷ್ಟ ದಿನ ಏನೋ ಮನ್ಸಲ್ಲಿ ಏನೋ ಒಂಥರ ಭಾರ ಹೊತ್ಕೊಂಡಿದ್ದೀನೇನಪ್ಪ ಅನ್ಸೋದು. ಅದಕ್ಕೆ ನಿಜವಾಗ್ಲೂ ಇಲ್ಲಿ ಬತ್ತಿದಂಗೆ ಮನ್ಸಗಳು ಭಾರ ಎಲ್ಲ ಇಳಿದು ಹೋಗ್ಬಿಟ್ಟೈತೆ ಅಂತ ಅನ್ನಿಸ್ತೈತೆ. ಮತ್ತೆ ಹಂಗೆ ಮತ್ತೆ ಆಗೋದು ಯಾರನ್ನ ಮಾತಾಡಿಸ್ಲಿಲ್ಲ ಅಂದರೆ ನೋಡು ಏನೋ ಈಗಳಪ್ಪ ಹಿಂಗಾಗೈತೆ, ಹಿಂಗಂದ್ರು ಅವರು, ಹಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು ಅಂತ ಮನಸ್ಸಿನಾಗೆ ಸಾವಿರ ಇವು ಬತ್ತಿರ್ತವೆ. ಎಲ್ಲರ ತಾಗೂ ಚೆನ್ನಾಗಿದ್ರೆ ಮನಸ್ಸಿನಾಗ ಏನು ಬರಲ್ಲ. ಖುಷಿಯಾಗಿದ್ದರೆ ಏನು ಅಂತವೆಲ್ಲ ಬರಲ್ಲ ತಲೆಯಕ್ಕೆ, ಆವಾಗ ಚೆನ್ನಾಗಿರ್ತಾರೆ. ಮಾತಾಡಿಸ್ಲಿಲ್ಲ ಅಂತಂದರೆ ಹಂಗೆ ಅನ್ಸೋದು, ಏನೋ ಭಾರ ಓದ್ಕೊಂಡಿದ್ದೀವಿ ನಾವು ಅಂತ ಅನಿಸುತ್ತೆ ಯಾರಿಗೆ ಆಗಲಿ ಅಷ್ಟೇ. ನಮ್ಮ ತವ್ರ ಮನೆಗೂ ನಮ್ಮಪ್ಪ ನಮ್ಮಮ್ಮ ಬಡವರೇ ಆಗಿರ್ಬೋದು, ನನಗೇನಂತ ಅವ್ರ ಮನೆಗೆ ಹೋಗಿ ಬಂದರೆ ಎಷ್ಟು ಸಂತೋಷ ಆಗುತ್ತೆ ಗೊತ್ತೇ. ನಮ್ಮ ಅಣ್ಣನೇ ಆಗಲೇಳು ಹೆಂಗೆ ಮಾತಾಡ್ಸಿದ್ರೆ ಅವನು ಕೊಡೋದು ಬೇಡ ಇಕ್ಕೋದು ಬೇಡ, ಸುಮ್ಮನೆ ಬಾರಮ್ಮ ಹೋಗಮ್ಮ ಬಾರಮ್ಮ ಮೀನಾಕ್ಷಿ ಅಂತ ಹೇಳಿ ಗೊಜ್ಜು ಮುದ್ದೆ ಮಾಡಿ ಕೇಳು. ತವ್ರ ಮನೆಗೆ ಏನೋ ಒಂಥರ ನೆಮ್ಮದಿ. ನನಗೆ ಗೊತ್ತು ತವ್ರ ಮನೆ ಬೇರೆ ಏನು ಅಂತ ಹೇಳಿ. ನೋಡಿ ಆಸ್ಪತ್ರೆಗೆ ಹೋಗಿ ತೋರಿಸ್ಕೊಂಬಂದ್ರೆ ಸರಿ ಹೋಗುತ್ತೆ. ಕಾಲು ನೋವು ಎತ್ತಿಕಾಕ್ ಬರೋಲ್ಲ ಅಂತೆಲ್ಲ, ಆಸ್ಪತ್ರೆಗೆ ಹೋಗಿ ತೋರಿಸ್ಕೊಂಬರೋಣ. ಬಿಡೋಣ ಬೇಡ, ಸರಿ ಹೋಗುತ್ತೆ, ಮಾತ್ರೆ ಕೊಟ್ಟವ್ರಲ್ಲ ಸರಿ ಹೋಗುತ್ತೆ ಬಿಡು. ನುಂಗಿದ್ದೀನಿ ಪರವಾಗಿಲ್ಲ. ಯಪ್ಪ ಅವತ್ತಾದರೆ ಉರಿ ಹೊಡ್ತಾ ಕಾಲು ಬೂತ್ಕೆ ಬಿಟ್ಟಿತ್ತಂಗೇನಿ, ಎಷ್ಟು ನೋವಾಗಿತ್ತು. ಇವಾಗೇ ನಂಗೆ ಅನ್ಸಲ್ಲ. ಅಮ್ಮ ಅಣ್ಣ ಅದಕ್ಕಿಂತ ಕರೆದು ಬರೋನೇನಮ್ಮ, ಅವರು ಊಟ ಮಾಡ್ತಾರೆ, ಒಬ್ಬಟ್ಟು ಮಾಡಿದ್ದೀವಿ. ಕರೆದು ಬರೋಕಮ್ಮ, ಉಣ್ತಾರೇನಾ? ನಿಮ್ಮ ಅಣ್ಣನೂ ನಿಮ್ಮ ಅಕ್ಕೇನು ಕರೆದು ಅವರು ಒಂದಿಟ್ಟು ಉಣ್ತಾರೆ. ನಿಮ್ಮ ಅಪ್ಪ ಇನ್ನೂ ಕರೆದು ಬರಮ್ಮ ಹಂಗೇನಿ. ಎಲ್ಲರನ್ನೂ ನಿಮ್ಮ ಅಣ್ಣ ಇನ್ನೂ ನಿಮ್ಮ ಅಕ್ಕೇನು ನಿಮ್ಮ ಅಪ್ಪ ಇನ್ನೂ ಎಲ್ಲರನ್ನೂ ಕರ್ಕೊಂಬಂದು ಇಕ್ಕು. ಅದಕ್ಕೇನು ಬಂದಿಲ್ಲ, ಅದಕ್ಕೆ ಅಕ್ಕೇನು ಅಣ್ಣನು ಎಲ್ಲರನ್ನೂ ಕರ್ಕೊಂಬಂದು ಇಕ್ತೀನಿ. ನೀನು ವಾಣಿ ಸೊಸೆತಾಗೆ ಚೆನ್ನಾಗಿರು, ನಾ ಚೆನ್ನಾಗಿದ್ರೆ ಸೊಸೆರೂ ಚೆನ್ನಾಗಿರ್ತಾರೆ. ಏನು ಮಾತಾಡೋಕೆ ಹೋಗ್ಬೇಡ, ಯಾತು ತೊಂಬಕ್ಕೆ ಹೋಗ್ಬೇಡ. ಈ ಸೊಸೆನ ಯಾತು ತೊಂಬಂಗಿಲ್ಲ, ಅವ್ರಿಗೆ ಹೆಂಗೆ ಇಷ್ಟ ಬಂದಂಗೆ ಸುಮ್ಮನೆ ಇರಬೇಕು. ಯಾತು ಹೇಳೋಕೆ ಹೋಗ್ಬೇಡ, ಏನಿಲ್ಲ ಒಟ್ಟಿನಲ್ಲಿ ಚೆನ್ನಾಗಿರೋದು ಕಲಿ. ನಾನು ಯಾತು ಹೇಳಲ್ಲಪ್ಪ ಅವಳಿಗೆ, ಯಾತು ಹೇಳಲ್ಲ. ಎಲ್ಲನ ಅವ್ರದ್ದೇ, ನನ್ನ ಮಗ ಸೊಸೆದೀನಿ, ಎಲ್ಲ ಅವ್ರ ಕೈಗೆ ಕೊಟ್ಬಿಟ್ಟಿದ್ದೀನಿ. ಇವಾಗ ನಾನೇನೇನು ತಲೆ ಕೆಡಿಸಮಲ್ಲ ಕಣಕ್ಕೆ. ಚೆನ್ನಾಗಿದ್ರೆ ಯಾವುದು ಇರಲ್ಲ ಕಣಮ್ಮ ವಾಣಿ, ಎಲ್ಲರ ತಾಗ ಉದ್ದಾಡಿರಿ ಒಂಥರ ಮನಸ್ಸಿಗೆ ಬೇಜಾರಾಗುತ್ತೆ. ನಿಜವಾಗ್ಲೂ ಅದಕ್ಕೆ ಇಷ್ಟು ದಿವಸ ನನ್ನ ಮನಸ್ಸಲ್ಲಿ ಏನೋ ಒಂಥರ ಕಿರಿಕಿರಿ, ಏನೋ ಒಂಥರ ಭಾರ. ಹೋಗಿ ಅಷ್ಟಿಷ್ಟು ನಾನು ಇವತ್ತು ಅಂದಿಲ್ಲ ಬಿಡು. ನಿಜವಾಗ್ಲೂ ಇವತ್ತೇನೋ ಮನ್ಸಗಳದೆಲ್ಲ ಇಳ್ದೋಗೈತೆ, ಮನ್ಸಗಳ ಭಾರ ಎಲ್ಲ ಹೋಗೈತೆ ಅಂತ ಅನ್ನಿಸ್ತೈತಿ. ಎಲ್ಲರೂ ಸೀರೆ ಚೆನ್ನಾಗೈತೆ ಅಂತ ಹೇಳಿದ್ರು. ವಾಣಿ ನಿಮ್ಮ ಅತ್ತೆ ಇಷ್ಟು ದಿನ ಮಾತಾಡಿಸ್ಲಿಲ್ಲ ಅಂದ್ರೂ ಇವತ್ತು ನೋಡಿ ಅಂತ ಒಳ್ಳೆ ಸೀರೆ ತಂದಿದ್ದಾಳೆ ಅಂತೇಳಿ ಎಲ್ಲರೂ ಎಷ್ಟು ಚೆನ್ನಾಗೈತೆ ಅಂತ ಹೇಳಿದ್ರು. ಅದಕ್ಕೆ ಮತ್ತೆ ಭಾಳ ದಿವ್ಸಕ್ಕೆ ಬಂದಿದೆಯಲ್ಲಮ್ಮ, ಚೆನ್ನಾಗಿರೋದು ತರಬೇಕಲ್ಲ. ಅದಕ್ಕೇ ನಾನು ನಿಮ್ಗೆ ಯಾವ್ದು ಬೇಕು ಅದನ್ನ ಕರ್ಕೊಂಡೋಗಿ ಕೊಡಿಸಿದ್ದು. ಅಲ್ಲಿಗೆ ಹೋಗ್ಬೇಡ ಕಣಮ್ಮ ವಾಣಿ, ನಿಮ್ಮ ಮನೆಗೆ ಒಂದೆರಡು ದಿನ ಇಲ್ಲೇ ಇದ್ದೋಗು ಸರಿನಾ. ಒಂದೆರಡು ದಿನ ತವ್ರ ಮನೆಯಾಗ ಇಲ್ಲೇ ಇದ್ದು ನೀನು ನೆಮ್ಮದಿಗೆ ಇದ್ದೋಗಮ್ಮ. ಇಷ್ಟು ದಿನ ಬಂದಿಲ್ಲ, ಒಂದು 15 ದಿನ 20 ದಿನ ಇಲ್ಲೇ ಇರು. ಅಲ್ಲಿ ನಿನ್ನ ಮಗ ಸೊಸೆ ಅವರೆಲ್ಲನ ಅಲ್ಲಿ ಇರ್ತಾರೆ, ಒಂದೆರಡು ದಿನ ಇರು. ಸರಿ ಆಯ್ತಣ್ಣ, ಇರ್ತೀನಿ. ಅಪರೂಪಕ್ಕೆ ತವ್ರ ಮನೆ ಸಿಕ್ಕೈತೆ ಅಂದಮೇಲೆ ಇರ್ದಂಗೆ ಇರ್ತೀನ. ಇನ್ನೊಂದು ವಾರ 15 ದಿವಸ ನಮ್ಮ ಮನೆ ಕಾಲಿಕ್ಕಲ್ಲ, ಇಲ್ಲೇ ಇರ್ತೀನಿ. ನೋಡಪ್ಪ ಇಷ್ಟು ದಿವಸ ವಾಣಿ ತವ್ರ ಮನೆಗೆ ಹೋಗ್ಲಿಲ್ಲ ಅಂದ್ರೂ ಇವಾಗ ಹೆಂಗೆ ಇದ್ದಾಳೆ, ತವ್ರ ಮನೆ ಚೆನ್ನಾಗಿ ಹಿಡ್ಕೊಬಿಟ್ಟೈತಿ. ಇವಾಗ ಇಷ್ಟು ದಿನ ಹೋಗಿಲ್ಲದ್ಕೋ ಅದಕ್ಕೂ ಇವಾಗ ಅಲ್ಲೇ ಇದ್ದು ಎಲ್ಲ ಇವಾಗ ಪಡ್ಕೊಂತ ಇದ್ದಾಳೆ ಅಂತ ಅನ್ಕೋಬೇಕು ಜನ. ಹೊಟ್ಟೆ ಹುರ್ಕೊಂತಾರೆ ನಾನು ಇವಾಗ ಚೆನ್ನಾಗಿರೋದಕ್ಕೆ. ಹುರ್ಕೊಂತಾರಮ್ಮ, ಗುದ್ದಾಡಿದ್ರೆ ಸಾಕು, ಯಾರನ್ನು ಚೆನ್ನಾಗಿದ್ರು ಸಹಿಸ್ಕೊಂಬಲ್ಲ. ನೋಡು ಚೆನ್ನಾಗಿದ್ದಾರೆ ಇವಾಗೆಲ್ಲ ಮಾತಾಡ್ಸ್ಕೊಂಡು ಅಂತೇಳಿ ನಮ್ಗೊಂದು ಹೇಳ್ತಾರೆ, ನಿಮ್ಗೊಂದು ಹೇಳ್ತಾರೆ. ಆದರೆ ಜನದ ಮಾತು ಮಾತ್ರ ನಾ ಕೇಳಕ್ಕೆ ಹೋಗ್ಬೇಡ ವಾಣಿ. ಜನದ ಮಾತು ಕೇಳಿದ್ರೆ ನಮಗೇನೆ ತೊಂದರೆ. ಚೆನ್ನಾಗಿರೋದು ಕಲಿಬೇಕು ಅಷ್ಟೇ. ಜನದ ಮಾತು ಕೇಳೆ. ಮತ್ತೆ ಇವತ್ತು ನೀನು ನಿಮ್ಮ ಅಣ್ಣ ದೂರ ಆಗಿದ್ದು ನಿಜವಾಗ್ಲೂ ನನಗೊಂದು ಹೇಳ್ಕೊಡೋರು, ನಮ್ಮ ಅಣ್ಣನಿಗೊಂದು ಹೇಳೋರು. ನನಗೆ ಗೊತ್ತಾಗ್ತೈತೆ ಯಾಕೆ ಹಿಂಗೆ ಹೇಳೋರು ಜನ ಅಂತ ಹೇಳಿ. ನಾನು ನಮ್ಮ ಅಣ್ಣನ ಹತ್ರ ಚೆನ್ನಾಗಿರೋದು ನೋಡಿ ಜನ ಸಹಿಸ್ಕೊಂತ ಇರಲಿಲ್ಲ. ನನಗೆ ಇವಾಗ ಅರ್ಥ ಆಗ್ತೈತೆ ಯಾಕೆ ಹೇಳೋರಪ್ಪ ಎಲ್ಲನಾ ಅಂತ ಹೇಳಿ, ಈಗ ಅರ್ಥ ಆಗ್ತೈತೆ. ದಿವ್ಯ ಮಾತಾಡ್ಸೋದೇ ಇಲ್ಲ. ಅದಕ್ಕೆ ಯಾಕೆ ಮಾತಾಡಿಸ್ಬೇಕು? ನಿಮ್ಮಿಂದ ಏನಾಗಬೇಕಾಗೈತೆ? ಇಷ್ಟು ದಿನ ಇಲ್ಲದ ಇವಾಗ ಯಾಕೆ ಮಾತಾಡಿಸ್ಬೇಕು? ಇವಾಗ ನಮ್ಮ ಅಪ್ಪ ನಮ್ಮಮ್ಮ ಮಾತಾಡಿಸ್ತಾರಲ್ಲ, ಯಾಕೆ ದಿವ್ಯ ಮಾತಾಡ್ಸಲ್ಲ ಅಂತ ಯಾಕೆ ಹೇಳ್ತೀರಾ ನಮ್ಮ ಅಪ್ಪ ನಮ್ಮಮ್ಮನ ಹತ್ರ? ಅಲ್ಲ ನಾನು ಬಂದಾಗಿಂದ ನೋಡ್ತಾನೆ ಇದ್ದೀನಿ, ಮಾತಾಡಿಸ್ಲಿಲ್ವಲ್ಲ, ಅದಕ್ಕೆ ಯಾಕೋ ಮಾತಾಡ್ಸಲ್ ಕಣಣ ನಿನ್ನ ಮಗಳು ಅಂತ ಹೇಳ್ದೆ. ಯಾಕ ನನ್ನ ಸೊಸೆ ಮಾತಾಡಿಸ್ಲಿಲ್ವಲ್ಲ, ಯಾಕಪ್ಪ ನನ್ನ ಸೊಸೆ ಮಾತಾಡ್ಸಲ್ಲ ನಮ್ಮ ಅತ್ತೆ ಅಂತ ಹೇಳಿ ಅಂತ ಅನ್ಕಂಡು. ನನಗೆ ಇಷ್ಟ ಇಲ್ಲ ನಿಮ್ಮನ್ನು ಮಾತಾಡ್ಸೋದಕ್ಕೆ. ಇಷ್ಟು ದಿನ ಆಟ ಮಾಡಿಬಿಟ್ಟು ಇವಾಗ ನಿಮಗೆ ಬೇಕಾದಂಗೆ ನೀವು ಬಂದುಬಿಟ್ರೆ ಎಂತೆಂಥ ಮಾತು ಹೇಳಿದಿರ, ಎಂತೆಂಥ ಮಾತು ಬೈದಿದ್ದೀರ, ಅದೆಲ್ಲ ನನ್ನ ಮನಸ್ಸಲ್ಲಿ ಐತೆ. ಅದಕ್ಕೇ ನನಗೆ ಇಷ್ಟ ಇಲ್ಲ ನಿಮ್ಮನ್ನು ಮಾತಾಡ್ಸೋಕ್ಕೆ.
ನೋಡೋಕ್ಕೆ ಹೆಂಗೆ ಸೆಟ್ ಆಗ್ತಾಳೆ ದಿವ್ಯಾ. ಅವಳು ಹಂಗೆ ಮಾಡಿ ಬಿಡು, ಅದನ್ನೆಲ್ಲ ಏನು ಮನ್ಸಿಗೆ ತಗೊಂಬಕ್ಕೆ ಹೋಗ್ಬೇಡ ನೀನು, ಸುಮ್ಮನಿರು. ಅವಳು ಮಾತಾಡಿಸ್ತಿದ್ರು ಒಂದೆರಡು ದಿವಸ ಅಷ್ಟೇ. ಅವಳು ಹಂಗೇನೆ ಮಾತಾಡಿಸ್ತಿಲ್ದರೆ ಯಾರನ್ನ ಮಾತಾಡ್ಸಿದ್ರೆ ಸಿಟ್ಟು ಮಾಡ್ಕೊಂತಾಳೆ. ಯಾಕೆ ಮಾತಾಡ್ಸೋದು ಹಂಗೆ ಹಿಂಗೆ ಅಂತಾಳೆ. ಅವಳು ನಮ್ಮಂಗಲ್ಲ, ಯಾರನ್ನ ತೆಗ್ಗಿ ಮಾತಾಡ್ಸಕ್ಕೆ ಹೋಗಲ್ಲ ಅವಳು. ಬಿಡುವಾಣಿ, ಅದನ್ನೆಲ್ಲ ತಲೆ ಕೆಡಿಸ್ಬಿಟ್ಟು ನಾವೆಲ್ಲ ಹೇಳ್ತೀವಿ ಅವಳಿಗೆ, ಮಾತಾಡ್ಸ್ಕೊಂಡು ಸಣ್ಣಕ್ಕಿರಮ್ಮ ನಿಮ್ಮ ಮತ್ತೇನಂತ ಹೇಳ್ತೀವಿ. ನಾನು ಬಂದಾಗಿಂದ ನೋಡ್ತಾ ಇದ್ದೀನಿ, ನಾನಾಗಿ ನಾನು ಮಾತಾಡ್ಸಿದ್ರು ಮಾತಾಡಲ್ಲ, ಬೋಲ್ ಅಟ್ಕಾತಿ, ನನಗಿನ್ನ ಅಟ್ಕಾತಿ ಆಗ್ಯವಳಪ್ಪ ನನ್ನ ಸೊಸೆ. ಅಯ್ಯೋ ನಾನೇ ಅಟ್ಕಾತಿ, ಇಷ್ಟು ದಿವಸ ಆಟ ಮಾಡಿ ನಾನೇ ಬರಲಿಲ್ಲ ತವ್ರ ಮನೆಗೆ ಅಂತಂದರೆ ನನಗಿನ್ನ ಅಟ್ಕಾತಿ ಆಗ್ಯವಳೆ ನನ್ನ ಸೊಸೆ. ಅಬ್ಬಬ್ಬಬ್ಬಬ್ಬವ್ವ ನಮ್ಮಂಗೇನೆ ಹಂಗಾದ್ರೆ ಅವಳು ಅತ್ತೆರ್ ಕಮ್ಮಿ ಆದ್ರಲ್ಲೇ ನಮ್ಮ ಸೊಸೆರ್ ಕಮ್ಮಿ ಆಗೋದು. ಅವಳಿಗೂ ಹಂಗೇನೆ ಸ್ವಲ್ಪ ಆಟ ಜಾಸ್ತಿ. ನಾನು ಯಾರನ್ನೂ ಮಾತಾಡ್ಸಕ್ಕೆ ಹೋಗಲ್ಲ ತೆಗ್ಗಿ ಅಂತಾಳೆ ಅವಳು ಸ್ವಲ್ಪ ಆಟ. ನಮ್ಮ ದಿನೇಶ್ ಹಂಗಲ್ಲ, ಅವ್ನು ನನ್ನ ಹಂಗೆ ಒಂದು ಸ್ವಲ್ಪ ಯಾರನ್ನಾತು ಮಾತಾಡಿಸ್ತಾನೆ, ಬಿಡತ್ಲಾಗೆ ಹೋಗ್ಲಿ ಅಂತಾನ ಅವನು. ಇವಾಗ ನೋಡು ಕಾವಿನ ಮೇಲೆ ಅವತ್ತಂಗೆ ಹೆಂಗೆ ಸಿಟ್ಟಾದ, ತಿರ್ಗಾ ಬಿಡ ಮತ್ತೆ ಹೋದ್ರು ಹೋಗ್ಲಿ, ಏನು ಮಾಡೋಕ್ಕಾಗುತ್ತೇನ ತಿಳಿದಲೇ ಹೋಗಿ ಅವಳೆ ಅಂತ ಹೇಳ್ದ. ನಮ್ಮ ಮಗ ಹಂಗೆ, ನಮ್ಮ ಕಾವ್ಯನಂಗೆ ಯಾರು ನನ್ನಂತ ಮಾತಾಡಿಸ್ಬಿಡ್ತಾಳೆ ಸಡನ್ನಾಗಿ. ಆದರೆ ನಮ್ಮ ಮೋಹನ ಇದ್ದಾನಲ್ಲ, ಅವನು ಯಾರನ್ನೂ ಮಾತಾಡ್ಸಲ್ಲ. ನಮ್ಮ ಹುಡುಗನೂ ಹಂಗೇನೆ, ನನ್ನಂಗೆ ಒಂದಿಟ್ಟು ಅವನು ಅಟ್ಗಾರ. ಯಾರನ್ನೂ ಮಾತಾಡ್ಸಕ್ಕೆ ಹೋಗಲ್ಲ, ಯಾರು ನಿಂತಾಗ ಮಾತಾಡಿಸ್ಬೇಕು ಅಂತ ನನ್ನ ಮಗನೂ. ಇವತ್ತು ಅಮ್ಮನ ಗುಡ್ಡಿಗೆ ಹೋಗಿ ಪೂಜೆ ಮಾಡ್ಕೊಂಬರೋಣ ವಾಣಿ. ಆಮೇಲಿಂದ ಹೋಗ್ಬಿಟ್ಟು ಹೂನಾರನು ಎಲ್ಲ ತಗೊಂಡೋಗಿ ಕಾಯಿ ಹೂವು ಹಣ್ಣು ಎಲ್ಲ ತಗೊಂಡೋಗ್ಬಿಟ್ಟು ಎಲ್ಲ ಸ್ವೀಟು ಅದು ಇದು ಎಲ್ಲ ಎಡೆ ಹಾಕಿ ಪೂಜೆ ಮಾಡ್ಕೊಂಬರೋಣ ಅಮ್ಮನ ಗುಡ್ಡಿಗೆ. ರಾಹುಕಾಲ ಐತೆ, ರಾಹುಕಾಲ ಮುಗಿದ್ಮೇಲೆ ಹೋಗ್ರಿ. ರಾಹುಕಾಲ ಮುಗಿದ್ಮೇಲೆ ಹೋಗಿ ಪೂಜೆ ಮಾಡ್ಕೊಂಡು ಬರ್ರಿ. ಯಾಕಂದರೆ ರಾಹುಕಾಲದಾಗೆಲ್ಲ ಏನು ಪೂಜೆನೂ ಮಾಡಬಾರ್ದು. ಅದಕ್ಕೆ ರಾಹುಕಾಲ ಮುಗಿದ್ಮೇಲೆ ನೋಡ್ತೀನಿ ಟೈಮಿಂಗ್ಸ್ ಎಷ್ಟೊತ್ತಿ ಮುಗಿತೈತೆ ಅಂತ ಹೇಳಿ ಅವಾಗೆಲ್ಲ ರೆಡಿ ಮಾಡ್ಕೊಡ್ತೀನಿ. ನೀನು ನಿಮ್ಮ ಅಣ್ಣ ಹೋಗಿ ನಿಮ್ಮ ಅಮ್ಮನ ಗುಡ್ಡಿಗೆ ಒಂದು ಸೀರೆ ತಗೊಂಬಂದಿದ್ದೀನಿ, ನಿಮ್ಮ ಅಮ್ಮನ ಗುಡ್ಡಿಗೆ ಏರಿಸ್ಬಿಟ್ಟು ಪೂಜೆ ಮಾಡ್ಕೊಂಬರ್ರಿ. ಹೂನಾರ ಹೂವು ಹಣ್ಣು ಸ್ವೀಟು ಎಲ್ಲ ಇಕ್ಕಿ ಪೂಜೆ ಮಾಡ್ಕೊಂಬರ್ರಿ. ಮೊನ್ನೆ ಇನ್ನು ಹಬ್ದಾಗ ಮಾಡಿದಿರೇನೋ, ಹಿರಿಯರ ಹಬ್ಬ ಮಾಡಿದಾಗ ಬಿಡ್ರತ್ಲಾಗ ಹೋಗ್ಲಿ, ಆಗ್ಲಲ್ಲ ಇನ್ನೇನು ಪೂಜೆ ಮಾಡ್ಕೊಂಬರೋಣ. ಅಲ್ಲ ನೀನು ಸ್ಯಾನೆ ದಿನಕ್ಕೆ ಬಂದಿದೆಯಲ್ಲ ಮಾವಾಣಿ, ಅದಕ್ಕೆ ಹೇಳ್ತಿರೋದು. ಹಂಗೆ ನೀನು ಪೂಜೆ ಮಾಡ್ದಂಗೆ ಆಗುತ್ತೆ. ಬಂದಿದೆಯಲ್ಲ ಅದನ್ನ ಸೀರೆನೂ ಉಡ್ಕೊಂಬಂತೆ, ನಿಮ್ಮ ಅಮ್ಮನ ಗುಡ್ಡಿಗೆ ಏರಿಸ್ತೀವಲ್ಲ ಅದನ್ನು ಹೆಣ್ಮಕ್ಳಿಗೆ ಕೊಡ್ಬೇಕಂತೆ. ಅದಕ್ಕೇ ಅದನ್ನು ನೀನೇ ಉಡ್ಕೊಂಬಂತೆ, ಹೋಗಿ ಪೂಜೆ ಮಾಡ್ಕೊಂಬ, ಶಾಸ್ತ್ರದಾಗೂ ಹೇಳಿದ್ರು ಹಂಗಂತ ಹೇಳಿ. ಅದಕ್ಕೆ ನಾವು ಮಾಡಬೇಕು, ಎಲ್ಲನ ಮಾಡಿದ್ರೇ ಅಲ್ಲಿಗೆ ದೋಷ ಪರಿಹಾರ ಆಗೋದು, ಅದನ್ನು ಮಾಡಬೇಕು. ಎಲ್ಲನ ಒಂದು ಹುನಾರ ಅದೆಲ್ಲ ತಗೊಂಡೋಗಿ ಪೂಜೆ ಮಾಡ್ಕೊಂಬರೋದೇನು ದೊಡ್ಡದಲ್ಲ, ಮಾಡ್ಕೊಂಬರ್ರಿ ಹೋಗಿ. ಸರಿ ಆಯಿತು, ಅದಕ್ಕೆ ಹೋಗ್ತೀವಿ. ಹೆಂಗನ ಎಲ್ಲರೂ ಚೆನ್ನಾಗಿದ್ರೆ ಸಾಕು. ಇವಾಗ ಹೋಗಿ ಗುಡ್ಡಿ ಪೂಜೆ ಮಾಡ್ಕೊಂಬರತ್ತಾನೆ, ನಾನು ನಮ್ಮ ಮನೆಗೆ ಹೋಗ್ತೀವಿ ಹೇಳ್ರಿ. ಯಾಕಂದರೆ ಅಮ್ಮನ ದಿವ್ಸದಾಗೂ ನೀನು ಬರಲಿಲ್ವಲ್ಲ, ಬರೀ ಮಣ್ಣಿಗೆ ಬಂದಾಳು, ದಿವ್ಸಕ್ಕೂ ಅಲ್ಗೂ ಬರಲಿಲ್ವಲ್ಲ, ಅದಕ್ಕೇನೆ ಹೋಗಿ ಮಾಡ್ಕೊಂಬರ್ಬೇಕು. ಸರಿ ಆಯ್ತಣ್ಣ, ಹೋಗೋಣ ಹೇಳು. ನೋಡಿದ್ರಲ್ಲ ವೀಕ್ಷಕರೇ, ಎಲ್ಲಿಗೆ ಹೋಗಿ ಎಲ್ಲಿಗೆ ಬಂದ್ರೂ ತವ್ರ ಮನೆ ಅಂತ ಪ್ರೀತಿ ಸಿಗ್ತಿರ್ಲಿಲ್ಲ. ಇಲ್ಲಿ ಬಂದರೆ ಒಂಥರ ನೆಮ್ಮದಿಯಾಗಿದ್ದೀನಿ. ಏನೋ ಒಂಥರ ಎಲ್ಲಿಗೆ ಹೋದ್ರೂ ಈ ಥರ ನೆಮ್ಮದಿ ಸಿಗ್ತಿರ್ಲಿಲ್ಲ, ಮನಸ್ಸಿಗೆ ಸಮಾಧಾನ ಆಗ್ತಾ ಇರಲಿಲ್ಲ. ಇವಾಗ ಏನಾಗು ಅಂತ ಗೊತ್ತಾಗೈತೆ ನನಗೆ ತವ್ರ ಮನೆ ಬೆಲೆ ಏನು ಅಂತ. ನಮ್ಮ ಅಣ್ಣವ್ರನ್ನೆಲ್ಲ ಮಾತಾಡಿಸ್ಕೊಂಡು ಹೆಂಗ ಚೆನ್ನಾಗಿದ್ದೀನಿ, ಭಾಳ ವರ್ಷದ ನಂತರ ಎಲ್ಲ ಅರ್ಥಗೂ ಚೆನ್ನಾಗಿದ್ದೀನಿ. ಎಷ್ಟು ದಿನ ಅಂದರೆ ಮನಸ್ಸಲ್ಲಿ ಏನೋ ಒಂಥರ ಭಾರ ಹೊತ್ಕೊಂಡಿದ್ದೀನೇನೋ ಅಂತ ಅನ್ನಿಸ್ತಾ ಇತ್ತು. ಅದು ಯಾಕಂದರೆ ಅವ್ರನ್ನ ಮಾತಾಡಿಸ್ಲಿಲ್ಲ, ಇವ್ರನ್ನ ಮಾತಾಡಿಸ್ಲಿಲ್ಲ, ಅವ್ರು ಹಂಗೆ ಇವ್ರು ಹಿಂಗೆ ಅಂತೇಳಿ ಸಿಟ್ಟಾಗೋದು, ಮಾತಾಡೋದು ಅದೆಲ್ಲ ಟೆನ್ಷನ್ ಆಗೋದ. ಹಂಗನ್ಸೋದು ಎಲ್ಲ ಅರ್ಥಗೂ ಚೆನ್ನಾಗಿದ್ರೆ ಅದೇನು ಬರಲ್ಲ ತಲೆಯೋಕ್ಕೆ. ಅದಕ್ಕೇ ಒಂಥರ ಮನಸ್ಸಲ್ಲಿ ಇರೋದೆಲ್ಲ ಭಾರ ಇಳಿದೋದಂಗೆ ಆಗ್ತೈತೆ, ಮನಸ್ಸೆಲ್ಲ ಉಗುರಾದಂಗೆ ಆಗ್ತೈತೆ ನನಗಂತೂ. ನೋಡ್ತಾ ಇರ್ರಿ, ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನು ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.